ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೈ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ವೀರೇಶ್ವರಾನಂದದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನಭಾನುಂ ಚಿದಾನಂದರೂಪ ಶ್ರೀಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯಸ್ಥಾನ್ ಕೃತಿನಂ ಹ್ಯವೈಮಿ. ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. ಪರಮಾತ್ಮ ಮನುಷ್ಯ ಜನ್ಮವನ್ನು ಕೊಟ್ಟ ಮೇಲೆ ಅವನು ಇನ್ಯಾವ ಸೌಭಾಗ್ಯವನ್ನೂ ಕೂಡ ಕೊಡಬೇಕಾದ ಅವಶ್ಯಕತೆ ಎಳ್ಳಷ್ಟೂ ಇಲ್ಲ. ಮನುಷ್ಯ ಜನ್ಮ ಬಂದ ಮೇಲೂ ಒಬ್ಬ ವ್ಯಕ್ತಿ ಕನಿಷ್ಠ 1,000 ಜನರನ್ನು ಉದ್ಧಾರ ಮಾಡಬಹುದಾದ ಅದ್ಭುತವಾದಂತಹ ಶಕ್ತಿಯಾಗಿ ಪರಿವರ್ತನೆಯಾಗಲಿಲ್ಲ ಅಂದರೆ ಅವನಿಗೆ ಯಾವ ಸಹಾಯ ಮಾಡಿದರೂ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಸಹಾಯ ಮಾಡಲಿಲ್ಲ ಅಂದರೆ ನಾವೇನೋ ತಪ್ಪು ಎಸಗಿದಂತೆ ಆಗುವುದಿಲ್ಲ. ಇವನು ಮನುಷ್ಯ ಅಂತ ನಾವು ಯಾವ ಪ್ಯಾರಾಮೀಟರ್ ಮೇಲೆ, ಯಾವ ಆಧಾರದ ಮೇಲೆ ನಾವು ಹೇಳಬೇಕು? ನನ್ನನ್ನು ಕೇಳಿದರೆ 1,000 ಜನರಿಗೆ ನೀನು ಜೀವನದಲ್ಲಿ ನಮಗೇನೂ ಯೋಚನೆ ಇಲ್ಲ ಅಂತ ಅವ್ರಿಗೆ ಭಾವನೆ ಬರೋ ಹಾಗೆ ಒಂದು ಭರವಸೆ ಕೊಡಬಲ್ಲೆಯ? 1,000 ಜನರು ನಿನ್ನಿಂದಾಗಿ ನಿರ್ಯೋಚನೆಯಿಂದ ಜೀವಿಸಬಲ್ಲರೇ? ಅವನು ಮನುಷ್ಯ. ಬೇರೆಯವರೆಲ್ಲ ಮನುಷ್ಯರಲ್ಲ. ಮನುಷ್ಯರಾಗುವ ಪ್ರಕ್ರಿಯೆಯಲ್ಲಿ ಅವರು ತೊಡಗಿರಬಹುದು, ಪ್ರಯತ್ನ ಇರಬಹುದು, ಪ್ರಾಮಾಣಿಕ ಪ್ರಯತ್ನವೇ ಇರಬಹುದು. ಆದರೆ ಆ ಪ್ರಯತ್ನ ಇನ್ನೂ ಸಂಪೂರ್ಣವಾಗಿಲ್ಲ. ಆದ್ದರಿಂದ ಫಲಗಳು ಒಳಗಡೆ ಆಗ್ತಾ ಇರಬಹುದೇನೋ, ನಮಗೆ ಗೋಚರಿಸ್ತಾ ಇಲ್ಲ. ಇದು ಒಬ್ಬನನ್ನು ಮನುಷ್ಯನಲ್ಲವೋ ಅಂತ ನಿರ್ಧರಿಸುವುದಕ್ಕೆ ನಾವು ಬಳಸಬೇಕಾದ ಧೀರತೆಯಿಂದ ಕೂಡಿದ ಭಾರತೀಯ ತತ್ವಗಳಿಗೆ ಅನ್ವಯಿಸುವ, ಭಾರತೀಯ ತತ್ವಗಳು ಒಪ್ಪಿಕೊಳ್ಳಬಹುದಾದ ರೀತಿಯ ಮನುಷ್ಯನ ಬಗ್ಗೆ ನಾವು ಕೊಡುವ ವ್ಯಾಖ್ಯೆ. ಮನುಷ್ಯ ಜನ್ಮ ಅಷ್ಟು ಶಕ್ತಿಗಳ ಸಾಗರ, ಸರೋವರ. ಯಾವುದನ್ನು ನೋಡ್ತೀಯ ನೀನು? ಕೈ ನೋಡ್ತೀಯ, ಕಾಲು ನೋಡ್ತೀಯ, ಕಣ್ಣು ನೋಡ್ತೀಯ, ಬಾಯಿ ನೋಡ್ತೀಯ, ನಾಲಿಗೆ ನೋಡ್ತೀಯ. ಕೇವಲ ಒಂದು ನಾಲಿಗೆಯನ್ನು ಉಪಯೋಗಿಸಿಕೊಂಡು ಚಕ್ರವರ್ತಿಗಳಾಗಿದ್ದಾರೆ. ನಾಲಿಗೆಯೇ ಇಲ್ಲದವರು ನಾಲಿಗೆಯನ್ನು ಪುನಃ ಶಕ್ತಿಯುತವನ್ನಾಗಿ ಮಾಡಿಕೊಂಡು ಡೆಮೋಸ್ತನೀಸ್ ನಾವು ಕೇಳಿದ್ದೀವಿ. ಡೆಮೋಸ್ತನೀಸ್ ಮೊದಲು ನೆತ್ತಿ ಬಂದಿದ್ದವನು, ಸರಿಯಾಗಿ ಸರಳವಾಗಿ ಮಾತನಾಡೋಕ್ಕೆ ಬಾರದವನು. ಯಾವ ಮಟ್ಟಕ್ಕೆ ಹೋಗ್ತಾನೆ? ಪಾಶ್ಚಿಮಾತ್ಯ ರಾಜರು ರೋಮನ್, ಬಹುಶಃ ಗ್ರೀಕ್ ಅಥವಾ ರೋಮನ್ ಚಕ್ರವರ್ತಿಗಳು ಹೇಳ್ತಾರೆ ಒಂದು ಕಡೆ, ಯಾವುದೇ ದೇಶವನ್ನು ಗೆಲ್ಲಬಹುದು, ಡೆಮೋಸ್ತನೀಸ್ನ ನಾಲಿಗೆಯನ್ನು ಗೆಲ್ಲೋದಕ್ಕಾಗೋದಿಲ್ಲ. ನಿರುಪಯೋಗವಾಗಿದ್ದಂಥ ನಾಲಿಗೆ ರಿಪೇರಿಗೊಳಗಾಗಿ ಇಷ್ಟು ಸಾಮರ್ಥ್ಯವನ್ನು ಪಡ್ಕೊಳ್ತು. ಕೇವಲ ಒಂದು ನಾಲಿಗೆ. ಯಾವುದು ಇವತ್ತು ಸುಖಭೋಗಗಳ ಮಾಧ್ಯಮ, ಸುಖಭೋಗಗಳ ರಾಜಮಾರ್ಗ ಅಂತ ನಾವು ಭಾವಿಸಿಕೊಂಡು ಯಾವುದನ್ನು ಕೇವಲ ಸುಖಭೋಗಗಳಿಗೆ ಮಾತ್ರವೇ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವೋ, ಅದ್ಭುತವಾದ ಒಂದು ಊಟ, ಒಂದು 4 ಮಾತುಗಳು ಸಮಯ ಕಳೆಯೋದಕ್ಕೆ, ಇಷ್ಟಕ್ಕೆ ಯಾವ ಶಕ್ತಿಯನ್ನು ಸೀಮಿತಗೊಳಿಸಿದ್ದೀವೋ ಆ ಶಕ್ತಿ ಜಗತ್ತನ್ನು ಗೆಲ್ಲಬಹುದಾದ ಶಕ್ತಿ ಅಂತ ಆ ಶಕ್ತಿಯಿಂದ ಶಾಪಕ್ಕೆ ಒಳಗಾಗಿದ್ದಂಥ ವ್ಯಕ್ತಿ ಸಾಬೀತು ಮಾಡಿ ತೋರಿಸ್ಬಿಟ್ಟ. ಕೇವಲ ಒಂದು ನಾಲಿಗೆ, ಕಣ್ಣಿದೆ, ಕಿವಿ ಇದೆ,
ಕೈ ಇದೆ, ಕಾಲುಗಳಿವೆ. ಈ ಎಲ್ಲದಕ್ಕಿಂತಲೂ ರಾಜಾಧಿರಾಜ ಮನಸ್ಸಿದೆ. ಅದರ ರಾಜ ಬುದ್ಧಿ ಇದೆ. ಅದರ ರಾಜ ಅಲ್ಲ, ಇಂತಹ ಮನಸ್ಸು ಬುದ್ಧಿಗಳ ಕೋಟ್ಯಾಂತರ ಮನಸ್ಸು ಬುದ್ಧಿಗಳು, ಕಣ್ಣು, ಕಿವಿ, ನಾಲಿಗೆಗಳಿಗೆ ರಾಜಾಧಿರಾಜ ಆತ್ಮ ಇದ್ದಾನೆ. ಇವೆಲ್ಲ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ? ಆದರೆ ಯಾರಲ್ಲಿ ಮನಸ್ಸು ಸ್ವಲ್ಪ ಜಾಗೃತವಾಗಿದೆಯೋ, ಸ್ವಲ್ಪ ಎಚ್ಚೆತ್ತ ಮನಸ್ಸು ಇದೆಯೋ, ಅವರೇನಾದರೂ ಇಂಥ ವಿಚಾರಗಳನ್ನು ಕೇಳಿಬಿಟ್ರೆ ಆ ಕ್ಷಣದಿಂದಲೇ ಮಾರನೇ ದಿವಸದಿಂದಲೇ ಅವರ ಜೀವನ ಮಹತ್ತರವಾದ ತಿರುವನ್ನು ಪಡ್ಕೊಂಡ್ಬಿಡುತ್ತೆ. ಒಂದು ರೀತಿ ಹೊಸ ಜನ್ಮವೇ. ಹೊಸ ಜನ್ಮಕ್ಕೆ ನಾವು ಹಳೆಯ ಜನ್ಮದ ದೇಶದಲ್ಲೇ ಬದುಕಬೇಕಂತೇನಿಲ್ಲ. ಹೊಸ ಜನ್ಮ ತೆಗೆದುಕೊಳ್ಳುವಾಗ ಗಂಡಾಗೆ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕಂತೇನಿಲ್ಲ. ಹಳೆಯ ಭಾಷೆಯೇನೇ ಈಗಲೂ ನಮ್ಮ ಭಾಷೆ ಆಗಬೇಕಂತೇನಿಲ್ಲ. ಎಲ್ಲವೂ ಬದಲಾವಣೆ ಆಗಬಹುದು. ಹೊಸ ಜನ್ಮ ಬಂದಾಗ ಎಲ್ಲವೂ ಬದಲಾವಣೆ ಆಗಬಹುದು. ಯಾವುದನ್ನು ಬದಲಾಯಿಸಬಲ್ಲಂತಹ ಒಂದು ವಸ್ತು ಒಳಗಡೆ ಇದೆ, ಅದು ಬದಲಾವಣೆ ಆಗಿಬಿಟ್ರೆ ಬೇರೆಲ್ಲವೂ ಬದಲಾವಣೆ ಆಗಿಬಿಡುತ್ತೆ. 100 ಬಳ್ಳಿಗಳಿರಬಹುದು ಕುಂಬಳಕಾಯಿ ಗಿಡಕ್ಕೆ, ಆದರೆ ಬುಡ ಒಂದೇ. ಬುಡವನ್ನು ಎಳೆದ ಕಡೆ ಎಲ್ಲ ಬಳ್ಳಿಗಳು ಬರಬೇಕು. ಹಾಗೆಯೇ ನಮ್ಮ ಒಳಗಡೆ ಒಂದು ಬುಡ ಇದೆ. ಬುಡವನ್ನು ನಾವು ಯಾವ ಕಡೆ ಗೆಳಿತೀವೋ ಆ ಕಡೆಗೆ ಬಳ್ಳಿಗಳೆಲ್ಲ ಬರುತ್ತೆ. ನಾಲಿಗೆ ಒಂದು ಬಳ್ಳಿ, ಬುಡ ಅಲ್ಲ. ಇಷ್ಟು ಶಕ್ತಿಯುತವಾದ ನಾಲಿಗೆ ಒಂದು ಬಳ್ಳಿ, ಬುಡ ಅಲ್ಲ. ಕಣ್ಣು ಒಂದು ಬಳ್ಳಿ, ಕಿವಿ ಒಂದು ಬಳ್ಳಿ, ಕೈಕಾಲುಗಳು ಬಳ್ಳಿಗಳು. ಬುಡ ಯಾವುದು? ಮನಸ್ಸು. ಅದನ್ನು ಎಳೆದರೆ ದೇಶ, ಭಾಷೆ, ಅದು ಇದು ಮತ್ತೊಂದು ಮಗದೊಂದು ಎಲ್ಲ ತಾನಾಗೆ ಕೊಡವಲ್ಪಟ್ಟು ಒಂದು ಹೊಸ ವ್ಯಕ್ತಿಯಾಗಿಬಿಡ್ತಾನೆ. ಮಾರ್ಗರೆಟ್ ನೋಬಲ್ ಐರಿಷ್ ಜನಾಂಗವಾಗಿ ನೋಡಿದರೆ ಐರಿಷ್ ಜನಾಂಗ. ನೆಲೆಸಿದ್ದಂಥ ದೇಶ ನೋಡಿದ್ರೆ ಇಂಗ್ಲೆಂಡ್. ಮಾಡ್ತಾ ಇದ್ದ ಕಾರ್ಯ ನೋಡಿದರೆ ಒಂದು ಸ್ಕೂಲಿನ ಮುಖ್ಯೋಪಾಧ್ಯಾಯಿನಿ. ಜೀವನದಲ್ಲಿ ಗುರಿ ಇಟ್ಕೊಂಡಿದ್ದದ್ದು ಎಲ್ಲ ಹುಡುಗಿಯರ ಹಾಗೆ ಒಂದು ಗೃಹಿಣಿಯಾಗಿ ಒಳ್ಳೆಯ ಗಂಡ, 4 ಮಕ್ಕಳು, 2 ಮಕ್ಕಳು ಪಡ್ಕೊಂಡು ಆರಾಮವಾಗಿರೋಣ. ಮದುವೆ ಮಾಡಿಕೊಳ್ಳುವ ಸಿದ್ಧತೆಯನ್ನು ಮಾಡಿದ್ದವಳೆ, ಒಬ್ಬ ಹುಡುಗನನ್ನು ಕೂಡ ನೋಡಿಕೊಂಡಿದ್ದವಳೆ. ಆದರೆ ಇವೆಲ್ಲವೂ ನೆನಪಿಟ್ಕೊಳ್ಳಿ, ಈ ಹುಡುಗನನ್ನು ನಾನು ಮದುವೆ ಆಗಬೇಕು, ಅದೊಂದು ಬಳ್ಳಿ. ಈ ಊರು, ಈ ದೇಶ ಐರ್ಲೆಂಡ್ ಬಳ್ಳಿ, ಇಂಗ್ಲೆಂಡ್ ಬಳ್ಳಿ, ಗೃಹಿಣಿ ಆಗಬೇಕು ಬಳ್ಳಿ. ಇವೆಲ್ಲವೂ ಬದಲಾವಣೆಯಾಗಿ ಹೋಯಿತು ಯಾವಾಗ ಸ್ವಾಮಿ ವಿವೇಕಾನಂದರನ್ನು ಲಂಡನ್ನಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ಲು. ಆವಾಗ ನೆನಪಿಟ್ಕೊಳ್ಳಿ, ನಿವೇದಿತೆ ಸುಲಭಕ್ಕೆ ಬಗ್ಗುವ ಹೆಣ್ಣಲ್ಲ, ಮಹಾ ಗಟ್ಟಿಗಿತ್ತಿ, ಯಾರಿಗೂ ಕೇರ್ ಮಾಡೋಳಲ್ಲ. ಹಾಗೆ ರಾಮಕೃಷ್ಣರು ನರೇಂದ್ರನ ನೋಡಿದರೆ, ನರೇಂದ್ರ ಯಾರಿಗೂ ಕೇರ್ ಮಾಡೋದಿಲ್ಲ, ನನಗೂ ಕೇರ್ ಮಾಡೋದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದರು. ಹಾಗೆ ನಿವೇದಿತೆ ವಿವೇಕಾನಂದರು ಕೂಡ ಕೇರ್ ಮಾಡಲಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಅಂಥ ಗಟ್ಟಿಗಿತ್ತಿ. ಆದರೆ ವಿವೇಕಾನಂದರಿಗೆ ಬೇಕಾಗಿದ್ದುದು ಅಂಥವರೇ. ವಿವೇಕಾನಂದರ ರಭಸವನ್ನು, ಜೋರನ್ನು ತಾಳಿಕೊಳ್ಳಬಲ್ಲವರು ಅಂಥವರೇ, ಜೀರ್ಣಿಸಿಕೊಳ್ಳಬಲ್ಲವರು ಅಂಥವರೇ. ಆದ್ದರಿಂದ ನಿವೇದಿತೆಯೇ ತನ್ನ ಇಡೀ ಜೀವನವನ್ನು ವಿವೇಕಾನಂದರಿಗೆ ಸಮರ್ಪಣೆ ಮಾಡಿಕೊಂಡಲೇ ಹೊರತು, ಸ್ವಾಮಿ ವಿವೇಕಾನಂದರ ಕಾರ್ಯಕ್ಕೆ ಸಮರ್ಪಣೆ ಮಾಡಿಕೊಂಡಲೇ ಹೊರತು, ಭಾರತದ ಸೇವೆಗೆ ಸಮರ್ಪಣೆ ಮಾಡಿಕೊಂಡಲೇ ಹೊರತು, ಅವರಿವರೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಸಮರ್ಪಣೆ ಮಾಡಿಕೊಳ್ಳೋಕ್ಕಾಗಲಿಲ್ಲ. ಹುಲಿಯ ಹಾಲು ಮಡಿಕೆಯಲ್ಲಿ ಇಡೋಕ್ಕಾಗೋದಿಲ್ಲ ಅಂತಂತಾರೆ. ಮಡಿಕೆ ಒಡೆದೋಗುತ್ತೆ, ಹುಲಿಯ ಹಾಲನ್ನು ಮಡಿಕೆಯಲ್ಲಿ ಇಡೋಕ್ಕಾಗಲ್ಲ. ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ಒಂದು ಜೊಳ್ಳಿನ ಒಳಗಡೆ ಇಟ್ಟು ಅದನ್ನು ಪೋಷಿಸ್ಕೊಂಡು ಬರೋದಕ್ಕಾಗೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೇರೆಯೇ ಪಾತ್ರೆ. ಶ್ರೀರಾಮಕೃಷ್ಣರನ್ನು ತಡ್ಕೊಳ್ಳೋದಕ್ಕೆ ವಿವೇಕಾನಂದರಿಗೆ ಸಾಧ್ಯ, ವಿವೇಕಾನಂದರನ್ನು ತಡ್ಕೊಳ್ಳೋದಕ್ಕೆ ಮಾರ್ಗರೆಟ್ ನೋಬಲ್, ಮುಂದೆ ಸೋದರಿ ನಿವೇದಿತಾ, ಅವಳಿಗೆ ಸಾಧ್ಯ. ರವೀಂದ್ರನಾಥ ಟ್ಯಾಗೋರ್ ಅವ್ರಿಗೂ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಬಹುದಾದಂಥ ತಾಕತ್ತು ಆವತ್ತು ಯಾರಿಗಾದರೂ ಇದ್ದರೆ ಸ್ವಾಮಿ ವಿವೇಕಾನಂದ ಪ್ರಣೀತರಾದ ವ್ಯಕ್ತಿಗಳಿಗೆ ಮಾತ್ರ ಇರ್ತಿತ್ತು. ನಿವೇದಿತಾ ಆ ಕೆಲಸವನ್ನು ಮಾಡಿದ್ಲು. ದೇಶವನ್ನು ಬಿಟ್ಲು, ಭಾಷೆಯನ್ನು ಬಿಟ್ಲು, ಧರ್ಮವನ್ನು ಬಿಟ್ಲು, ಜೀವನದ ಗುರಿಗಳನ್ನಿಟ್ಲು, ಸುಖಭೋಗಗಳ ವ್ಯಾಖ್ಯೆಯನ್ನೇ, ಡೆಫಿನೇಷನ್ನೇ ಬದಲಾವಣೆ ಮಾಡ್ಕೊಂಡು ಬಿಟ್ಲು.
ಇಷ್ಟೆಲ್ಲ ತನ್ನದೇ ಸರಿ ಅಂತ ಇದನ್ನೆಲ್ಲ ಒಪ್ಕೊಳ್ಬೇಕಾದ್ರೆ ತಾನು ಮಾಡ್ತಾ ಇರೋದು ಸರಿಯಾಗಿಯೇ ಇದೆ ಅನ್ನುವ ದೃಢತೆಯಿಂದಲೇ ಮೊದಲು ಇವುಗಳನ್ನೆಲ್ಲ ಕನಸು ಕಟ್ಟಿದ್ಲು. ಅವಳ ಐರಿಷ್ ಹಿನ್ನೆಲೆ ಬಗ್ಗೆ ಅವಳಿಗೆ ಹೆಮ್ಮೆ, ಅವಳ ಇಂಗ್ಲಿಷ್ ಹಿನ್ನೆಲೆ ಬಗ್ಗೆ ಅವಳಿಗೆ ಹೆಮ್ಮೆ, ಅವಳ ತಂದೆ ತಾಯಿಯರ ಬಗ್ಗೆ ಅವಳಿಗೆ ಹೆಮ್ಮೆ, ಅವಳ ಜೀವನದಲ್ಲಿ ಯಾವ ಯಾವ ದಾರಿ ಸಾಗಬೇಕು ಅಂತ ಅಂದ್ಕೊಂಡಿದ್ಲೋ ಅದರ ಬಗ್ಗೆ ಎಲ್ಲ ಅವಳಿಗೆ ಹೆಮ್ಮೆ. ಕೊನೆಗೆ ಅದನ್ನೆಲ್ಲ ಬಿಟ್ಟು ಸ್ವಾಮೀಜಿ ಹಿಂದೆ ಬಂದಿದ್ದಕ್ಕೂ ಹೆಮ್ಮೆ. ತನ್ನ ಬಗ್ಗೆ ತಾನು ಎಂದಿಗೂ ರಿಗ್ರೆಟ್ ಮಾಡಿಕೊಂಡವಳಲ್ಲ. ಅದರ ಪರಿಣಾಮವಾಗಿ ಏನಾಯಿತು, ಸ್ವಾಮಿ ವಿವೇಕಾನಂದರ 2 ಮಹಾನ್ ಕಾರ್ಯಕ್ರಮಗಳಲ್ಲಿ ಒಂದು ಮಹಾನ್ ಕಾರ್ಯಕ್ರಮದ ಪಯೋನೀರ್ ನಾಂದಿ ಹಾಡಿದಂತಹ ಮಹತ್ವ ಇವತ್ತು ಸೋದರಿ ನಿವೇದಿತಾಗೆ ಲಭಿಸುತ್ತದೆ. ವಿವೇಕಾನಂದರ 2 ಮಹಾನ್ ಕಾರ್ಯಕ್ರಮಗಳೇನಿತ್ತು ಗೊತ್ತಾ? 2 ವರ್ಗಗಳನ್ನು ಇಂಡಿಯಾದಲ್ಲಿ ಮೊದಲು ಮೇಲಕ್ಕೆತ್ತೋದು, ಆ ಮೂಲಕ ಇದೇ ವರ್ಗಗಳನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಮೇಲಕ್ಕೆ ಎತ್ತೋದು. ವಿವೇಕಾನಂದರದ್ದು 1000 ಕಾರ್ಯಕ್ರಮ ಇದೆ, ಇದು 2 ಪ್ರಧಾನವಾದ ಕಾರ್ಯಕ್ರಮ. ಶ್ರೀರಾಮಕೃಷ್ಣರದು ಅದೇ ಕಾರ್ಯಕ್ರಮ, ಸ್ವಾಮಿ ವಿವೇಕಾನಂದರದು ಅದೇ ಕಾರ್ಯಕ್ರಮ. ಶ್ರೀರಾಮಕೃಷ್ಣರು 2 ಮಹಾವರ್ಗಗಳನ್ನು ಮೇಲಕ್ಕೆ ಎತ್ತಬೇಕಾಗಿತ್ತು. ಏನದು? ಕೆಳವರ್ಗಗಳು, ದಿ ನೆಗ್ಲೆಕ್ಟೆಡ್ ಸೆಕ್ಷನ್ಸ್, ದಿ ಡೌನ್ ಟ್ರಾಡನ್, ಕೆಳವರ್ಗಗಳು, ಇವರನ್ನು ಮೇಲಕ್ಕೆತ್ತಬೇಕಾಗಿತ್ತು. ಶ್ರೀರಾಮಕೃಷ್ಣರ ಅವತಾರವಾಗಿದ್ದೇ ಜನಸಾಮಾನ್ಯರಿಗೋಸ್ಕರ. ಶಾರದಾ ಮಾತೆ 10 ಸಲ ಹೇಳ್ತಾಳೆ. ಈ ಸಲ ಅವರು ರಸಗುಲ್ಲ ತಿನ್ನೋದಕ್ಕೆ ಬರಲಿಲ್ಲ. ರಸಗುಲ್ಲ ತಿನ್ನೋದು ಅಂದರೆ ಆರಾಮವಾಗಿರೋ ಜನರ ಜೊತೆ ಇದ್ದು ಆರಾಮವಾಗಿರೋಕ್ಕೆ ಬಂದವರಲ್ಲ, ಕಣ್ಣೀರು ಹಾಕುವವರು ಜನತೆ. ಕಣ್ಣೀರು ಯಾರ್ದಾಗಿದೆಯೋ, ಹತಾಶೆ ಯಾರ್ದಾಗಿದೆಯೋ, ಅವಮಾನ ಯಾರ್ದಾಗಿದೆಯೋ, ಜಿಗುಪ್ಸೆ ಯಾರ್ದಾಗಿದೆಯೋ, ಭರವಸೆಯೇ ಇಲ್ಲದೇ ಇರತಕ್ಕಂಥ ಜೀವನಗಳು ಯಾರ್ದಾಗಿದೆಯೋ ಅವರಿಗೋಸ್ಕರ ರಾಮಕೃಷ್ಣರು ಈ ಸಲ ಬಂದಿದ್ದು. ಇಂಡಿಯಾದಲ್ಲಿ ಆ ರೀತಿಯ ವರ್ಗಗಳು 2 ಇತ್ತು. ಒಂದು ಕೆಳವರ್ಗಗಳು, ಇನ್ನೊಂದು ಸ್ತ್ರೀಯರು. ಶ್ರೀರಾಮಕೃಷ್ಣರು ಈ ಕೆಳವರ್ಗಗಳನ್ನು ಎತ್ತೋದಕ್ಕೋಸ್ಕರ ವಿವೇಕಾನಂದನ ಕರ್ಕೊಂಡು ಬಂದರು, ಸ್ತ್ರೀಯರನ್ನು ಎತ್ತೋದಕ್ಕೋಸ್ಕರ ಶಾರದಾ ಮಾತೆಯನ್ನು ಕರ್ಕೊಂಡು ಬಂದರು. ಸ್ವಯಂ ವಿವೇಕಾನಂದರೇ ಶಾರದಾ ಮಾತೆ ಒಂದು ರೀತಿಯಲ್ಲಿ ಮಾಡ್ತಾರೆ ಸ್ತ್ರೀಯರನ್ನು ಮೇಲಕ್ಕೆತ್ತುವ ಕಾರ್ಯ. ಹೇಗೆ ರಾಮಕೃಷ್ಣರಿಗೆ ವಿವೇಕಾನಂದರು ಅನ್ನುವಂತಹ ಒಬ್ಬ ಧೀರ, ರಣರಂಗದಲ್ಲಿ ಸೆಣಸಾಡಬಲ್ಲಂಥ ಒಬ್ಬ ಧೀರನ ಅವಶ್ಯಕತೆ ಇತ್ತು, ಶಾರದಾ ಮಾತೆಗೂ ಅಂಥ ಒಬ್ಬ ಧೀರೆ ಅವಳ ಅವಶ್ಯಕತೆ ಇತ್ತು. ಶ್ರೀರಾಮಕೃಷ್ಣರಿಗೆ ನರೇಂದ್ರ ಹೇಗೋ ಸಿಕ್ಕಿದ, ಅವರೇ ಅದನ್ನು ಒದಗಿಸ್ಕೊಂಡು. ಶಾರದಾ ಮಾತೆಗೆ ಒಬ್ಬ ಸ್ತ್ರೀ ರೂಪದ ನರೇಂದ್ರ ಬೇಕಾಗಿತ್ತಲ್ಲ, ಅದು ಎಲ್ಲಿ ತರೋದು? ಅದನ್ನು ತಮಗೇ ಗೊತ್ತಿಲ್ಲದೆ ವಿವೇಕಾನಂದರ ಕಣ್ಣು ಹುಡುಕ್ತಾ ಇತ್ತು ಇಂಡಿಯಾ ದೇಶದಲ್ಲಿ. ನರೇಂದ್ರನ ಮೂಲಕ, ವಿವೇಕಾನಂದರ ಮೂಲಕ ಅದು ಹೇಗೆ ರಾಮಕೃಷ್ಣರು ಆ ಜಗನ್ಮಾತೆ ಭವತಾರಣೆ ಕೆಲಸ ಮಾಡಿದ್ದಾರೆ, ಪರಮಾತ್ಮನ ಲೀಲೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೇನು ಬೇಕಾಗಿಲ್ಲ. ಇದನ್ನೇ ಸ್ವಲ್ಪ ಗಮನಿಸ್ತಾ ಹೋದರೆ ಸಾಕು. ವಿವೇಕಾನಂದರ ಕಣ್ಣು ಇದನ್ನು ಹುಡುಕ್ತಾನೇ ಇತ್ತು. ಮೊದಲು ಭರವಸೆ ಬಂದಿದ್ದು ವಿವೇಕಾನಂದರಿಗೆ, ಕೇರಳದಲ್ಲಿ ಇಂತಹ ಸ್ತ್ರೀಯರು ನನಗೆ ಸಿಗಬಹುದು. ಯಾಕೆ? ಕೇರಳಕ್ಕೆ ಬಂದಾಗ ಅಲ್ಲಿಯ ಸ್ತ್ರೀಯರು ಸಂಸ್ಕೃತದಲ್ಲಿ ಮಾತನಾಡುವುದನ್ನು ವಿವೇಕಾನಂದರು ನೋಡ್ತಾರೆ. ರಾಜ ಮನೆತನದ ಅಂತಃಪುರದ ಸ್ತ್ರೀಯರು, ರಾಜ ಮನೆತನದ ಸ್ತ್ರೀಯರು ದೇವಸ್ಥಾನಕ್ಕೆ ಅಂತ ಬಂದು ಸ್ವಾಮಿ ವಿವೇಕಾನಂದರನ್ನು ಸನ್ಯಾಸಿ ಅಲ್ಲಿ ದೇವಸ್ಥಾನದ ಮುಂದಗಡೆ ಕುಳಿತಿರೋದನ್ನು ನೋಡಿ ಅವರಿಗೆ ತಿನ್ನೋದಕ್ಕೆ ಫಲಗಳನ್ನು ಕೊಟ್ಟು, ಅವರು ಉತ್ತರ ಭಾರತೀಯರು ಅಂತ ಗೊತ್ತಾದ ಮೇಲೆ ಅವರಿಗೆ ಮಲಯಾಳಂ ಬರ್ತಿತ್ತು, ಜೊತೆಗೆ ಇಂಗ್ಲೀಷ್ ಬರ್ತಿತ್ತು, ಬಹುಶಃ ಸಂಸ್ಕೃತ ಬರ್ತಿತ್ತು ಅಂತ ಕಾಣುತ್ತೆ. ಸನ್ಯಾಸಿಗಳಿಗೆ ಇಂಗ್ಲೀಷ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಏಕೆಂದರೆ ಸ್ವಾಮಿ ವಿವೇಕಾನಂದರೇ ಇಂಗ್ಲೀಷಲ್ಲಿ ಮಾತನಾಡ್ತಾ ಇದ್ದಂಥ ಮೊಟ್ಟ ಮೊದಲ ಸನ್ಯಾಸಿ. ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡಿದ್ರು. ಅವಾಕ್ಕಾದರೆ ವಿವೇಕಾನಂದರು, ಓ ಇಂಡಿಯಾ ಸತ್ತಿಲ್ಲ, ಇಂಡಿಯಾ ಸತ್ತಿಲ್ಲ, ಬದುಕಿದೆ, ಎಲ್ಲೋ ಕುಟುಕು ಜೀವ ಆದರೂ ಇಟ್ಕೊಂಡಿದೆ, ಆದರೆ ಸತ್ತಿಲ್ಲ ಇಂಡಿಯಾ. ಇಷ್ಟು ವೇದಾಂತದಲ್ಲಿ ಸಾಕಷ್ಟು ಆಳವಾದ ಅಧ್ಯಯನ ಪಾಂಡಿತ್ಯ ಹೊಂದಿರತಕ್ಕಂಥ ಸ್ತ್ರೀಯರು, ಸಂಸ್ಕೃತದಲ್ಲಿ ಸಂಭಾಷಿಸುವಂತಹ ಸ್ತ್ರೀಯರು ಇದ್ದಾರೆ ಇಂಡಿಯಾದಲ್ಲಿ ಅಂತಂದರೆ ಇಲ್ಲಿಯ ಸ್ತ್ರೀಯರಿಗೆ ಭರವಸೆ ಇದೆ. ನೆನಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರಿಗೆ ಮಾತ್ರ ಅರ್ಥವಾಗಿ ಅವರ ಬಾಯಿನಲ್ಲಿ ಮಾತ್ರ ಹೊರಗಡೆಯಿಂದ ಬಂದಂಥ ಅದ್ಭುತವಾದ ವಿಚಾರ ಅದು. ಏನದು? ಇಂಡಿಯಾ ದೇಶದಲ್ಲಿ ಕೆಳಗೆ ಬಿದ್ದಿರೋರನ್ನ ಮೇಲಕ್ಕೆ ಎತ್ತಬೇಕು ಅಂತಂದರೆ ಒಂದು ಉಪಾಯ ಇದೆ. ಇನ್ನು ಆ ಉಪಾಯದಿಂದಲೂ ಕೂಡ ಇದು ಸಾಧ್ಯವಾಗುವುದಿಲ್ಲ. ಬುದ್ಧ 10 ಒಳ್ಳೆಯ ಕಾರ್ಯ ಮಾಡಿದ,
ಈ ವಿಷಯದಲ್ಲಿ ಸ್ವಲ್ಪ ಸೋತ, ಸ್ವಲ್ಪ ಮೈಮರೆತ. ಕೆಳವರ್ಗದ ಜನರನ್ನು ಮೇಲೆ ಕೆತ್ತುವುದಕ್ಕೆ ಅವನು ಒಂದು ಮಾರ್ಗವನ್ನು ಅನುಸರಿಸಿದ, ಬಹಳ ಬೇಗನೆ ಫಲ ಕೊಡ್ತು. ಆ ಮಾರ್ಗದಲ್ಲಿ ಆತ ಯಶಸ್ವಿಯೂ ಆದ. ಆದರೆ ಆ ಯಶಸ್ಸಿಗೆ ಶಾಶ್ವತತೆ ಅನ್ನುವಂಥದ್ದು ದೊರೆಯಲಿಲ್ಲ. ಕೆಲವು ದಿನ ಇದ್ದು ಆಮೇಲೆ ಬಿದ್ದು ಹೋಯಿತು. ವಿವೇಕಾನಂದರು ಇದನ್ನು ಗುರುತಿಸ್ತಾರೆ. ಯಶಸ್ಸು ಬರಬೇಕು, ಅದು ಯಶಸ್ಸು ಅನ್ನುವಂಥದ್ದು ಸಸ್ಟೈನ್, ಅದು ನಿಲ್ಲಬೇಕು. ಅದಕ್ಕೆ ಸ್ವಾಮೀಜಿಗೆ ಒಂದು ಉಪಾಯ ಹೊಳೆದಿತ್ತು. ಏನದು? ವೇದವನ್ನು ಅವರು ಅಧ್ಯಯನ ಮಾಡಬೇಕು, ಅವ್ರದ್ದು ವೇದಾಧ್ಯಯನ ಆಗಬೇಕು, ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡಬೇಕು. ಮೊದಲನೇದು ಅವರು ಸಂಸ್ಕೃತ ಕಲಿಬೇಕು. ಸಂಸ್ಕೃತ ಕಲಿತ ಮೇಲೆ ಎಲ್ಲವನ್ನು, ಸಂಸ್ಕೃತದಲ್ಲಿರ್ತಕ್ಕಂಥ ಎಲ್ಲವನ್ನು, ವೇದಗಳನ್ನು ಸೇರಿಸಿಕೊಂಡು ಅಧ್ಯಯನ ಮಾಡಬೇಕು. ಇಲ್ಲಿ ಸಂಸ್ಕೃತ ವೇದಗಳನ್ನು ಬಲ್ಲ ಸ್ತ್ರೀಯರು ಕೇರಳದಲ್ಲಿದ್ದಾಗ ವಿವೇಕಾನಂದರಿಗೆ ಬಹಳ ಸಂತೋಷವಾಯಿತು. ಆದರೆ ಕೇರಳದಲ್ಲಿ ಒಂದು ದೊಡ್ಡ ಅಡ್ಡಿ ಇತ್ತು, ಒಂದು ದೊಡ್ಡ ಆತಂಕ ಇತ್ತು, ತಡೆ ಇತ್ತು. ಏನದು? ವಿಪರೀತವಾದ ಮಡಿವಂತಿಕೆ. ಅಲ್ಲಿಯ ಸ್ತ್ರೀಯರು ಹೊರಗಡೆ ಬಂದು ಸಮಾಜದ ಎಲ್ಲ ವರ್ಗಗಳೊಡನೆ ಬೆರೆತು ಅವರನ್ನು ಮೇಲಕ್ಕೆತ್ತುವ ಕಾರ್ಯದಲ್ಲಿ ತಾವು ಭಾಗಿಗಳಾಗಲಾರರು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರಿಗೆ ಸ್ಪಷ್ಟವಾಗಿ ಅರ್ಥವಾಗಿ ಹೋಯಿತು. ಆಮೇಲೆ ಸ್ವಾಮೀಜಿ ಭರವಸೆ ಇಟ್ಟಿದ್ದು ಅಂದಿನ ಇಂಡಿಯಾದ ಅತ್ಯಂತ ಪ್ರತಿಷ್ಠಿತ ಮನೆತನವಾದಂತಹ ಟ್ಯಾಗೋರ್ ಮನೆತನದ ಸ್ತ್ರೀಯರ ಮೇಲೆ. ಸರಳಾ ಘೋಷ ರವೀಂದ್ರನಾಥ್ ಟ್ಯಾಗೋರ್ ಅವರ ಸೋದರಿಯ ಮಗಳು ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದಳು. ಅವರು ಅಮೆರಿಕೆಯಿಂದ ವಾಪಸ್ ಬಂದ ಮೇಲೆ ಈ ವಿಷಯದಲ್ಲಿ ವಿವೇಕಾನಂದರಿಗೂ ಸರಳಾ ಘೋಷಾಲ್ಗೂ ಸಾಕಷ್ಟು ಸಂವಾದ, ಸಂಭಾಷಣೆ, ಪತ್ರ ವ್ಯವಹಾರ ಇದು ಕೂಡ ನಡೆಯಿತು. ಆದರೆ ಸರಳಾ ಘೋಷಾಲ್ ಕೂಡ ಇದಕ್ಕೆ ಮುಂದೆ ಬರೋದಕ್ಕೆ ತಯಾರಾಗಲಿಲ್ಲ. ಈ ಸಂದರ್ಭದಲ್ಲಿ ಶಾರದಾ ಮಾತೆಯರನ್ನು ಆದರ್ಶವಾಗಿಟ್ಟುಕೊಂಡು ಈ ಕಡೆ ರಾಮಕೃಷ್ಣರು, ಈ ಕಡೆ ಶಾರದಾ ಮಾತೆಯರು ಒಂದು ರೀತಿ ಮೂಲ ವಿಗ್ರಹ ಇದ್ದಂತೆ. ಅವರು ಸಂಚಾರ ಮಾಡಲಾರರು, ಎಲ್ಲಂದರೆ ಅಲ್ಲಿ ಹೋಗಲಾರರು. ರಾಮಕೃಷ್ಣರಿಗೆ ನರೇಂದ್ರ ಹೇಗೆ, ವಿವೇಕಾನಂದರ ಹೇಗೆ ಮೆರವಣಿಗೆ ವಿಗ್ರಹ, ಸಂಚಾರಿ ವಿಗ್ರಹವಾಯಿತು, ಹಾಗೆ ಶಾರದಾ ಮಾತೆಯರಿಗೂ ಬರಾಗಬೇಕಾಗಿತ್ತಲ್ಲ. ಅದಕ್ಕೆ ಕೇರಳದ ಸ್ತ್ರೀಯರು ಸರಿಯಾಗಲಿಲ್ಲ ಅಂದರೆ ಏನು? ಅವರು ಅವೈಲಬಲ್ ಆಗಲಿಲ್ಲ, ಅವರು ಸಿಗಲಿಲ್ಲ. ಈ ಕಡೆ ಸರಳಾ ಘೋಷಾಲ್ ಕೂಡ ಆ ಕಾರ್ಯಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಸಿಗಲಿಲ್ಲ. ವಿವೇಕಾನಂದರಿಗೆ ಈಗ ಬೇಕಾಗಿದ್ದಂಥದ್ದು ಎಲ್ಲಿಂದ? ಪಾಶ್ಚಿಮಾತ್ಯ ದೇಶದಿಂದ ಮಾತ್ರವೇ ಬರಬೇಕು. ಅದು ಸ್ವಾಮಿ ವಿವೇಕಾನಂದರು ಬಹಳ ಮೆಚ್ಚಿಕೊಳ್ತಾ ಇದ್ದಂಥ ಐರಿಷ್ ರಕ್ತದಿಂದ. ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಬೇಕಾಗಿದ್ದುದು ನಿನ್ನ ಜನ ಮಾರ್ಗರೆಟ್, ನಿನ್ನ ಜನ. ಯಾಕೆ? ಕೆಲ್ಟಿಕ್ ರಕ್ತದವರು ಬೇಕು ನನಗೆ. ಸ್ವಾಮೀಜಿಗೆ ಯಾವುದೇ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಗಂಭೀರವಾಗಿ ತಗೊಂಡಂಥ ವ್ಯಕ್ತಿ ರಕ್ತಕ್ಕೆ ಒಂದಷ್ಟು ಬೆಲೆ ಕೊಡ್ತಾನೆ. ಹೌದು, ರಕ್ತಕ್ಕೆ ಬೆಲೆ ಇದೆ. ಆರ್ಯನ ರಕ್ತ ಹೋಗದೆ ಜಗತ್ತಿನ ಯಾವ ಜನಾಂಗ ನಾಗರಿಕರಾಗಿದ್ದಾರೆ? ಸ್ವಾಮಿ ವಿವೇಕಾನಂದರು ಈ ಪ್ರಶ್ನೆ ಹಾಕ್ತಾರೆ. ಎಲ್ಲ ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಆರ್ಯನ ರಕ್ತ ಹೋಗದೆ ಪ್ರಪಂಚದ ಯಾವ ಜನಾಂಗ ನಾಗರಿಕವಾಗಿದೆ, ನಾಗರಿಕತೆಯನ್ನು ಪಡ್ಕೊಂಡಿದೆ? ಯಾರು ಪಡ್ಕೊಂಡಿದ್ದಾರೆ? ಆರ್ಯನ ರಕ್ತ ಹೋಗದೆ ಯಾರು ಪಡ್ಕೊಂಡಿದ್ದಾರೆ? ರಕ್ತಕ್ಕೆ ಒಂದು ಬೆಲೆ ಇದೆ. ವಿವೇಕಾನಂದರು ಕೆಲ್ಟಿಕ್ ರಕ್ತ, ಯಾವ ರಕ್ತ ಐರಿಷ್ ಜನಾಂಗದಲ್ಲಿ ಹರಿತಾ ಇದೆಯೋ ಆ ಕೆಲ್ಟಿಕ್ ರಕ್ತದ ಬಗ್ಗೆ ಬಹಳ ಭರವಸೆಯನ್ನು ಹೊಂದಿದ್ದರು. ಮಾರ್ಗರೆಟ್ ನೋಬಲ್ ಭಾರತಕ್ಕೆ ಬರ್ತೀನಿ ಅಂತ ಸ್ವಾಮೀಜಿ ಜೊತೆ ಮಾತನಾಡಿದಾಗ ಅದ್ಭುತವಾದಂತಹ ಖುಷಿ, ಮನಸ್ಸಿಗೆ ಬಹಳ ಆನಂದ, ತೃಪ್ತಿ, ಸಮಾಧಾನ ಉಂಟಾಯಿತು ವಿವೇಕಾನಂದರಿಗೆ. ಯಾಕೆ ಅಂತಂದರೆ ತಮ್ಮ ಮಹಾನ್ ಕಾರ್ಯಕ್ರಮದ ಬುನಾದಿ ಹಾಕುವುದಕ್ಕೆ ಸಾಮರ್ಥ್ಯವುಳ್ಳ, ಮನಸ್ಸುಳ್ಳ ಒಬ್ಬ ವ್ಯಕ್ತಿ ದೊರಕಿದಾಳೆ ಅನ್ನೋದೇ ಈ ಆನಂದಕ್ಕೆ ಕಾರಣ, ಈ ಸಮಾಧಾನ, ಈ ಸಂತೋಷಕ್ಕೆ ಕಾರಣವಾಯಿತು. ಬಂದ ನಿವೇದಿತ ಇವತ್ತು ಭಾರತೀಯ ಸ್ತ್ರೀ ಶಕ್ತಿಯ ಮುಂದೆ ಒಂದು ಆದರ್ಶವಾಗಿ ನಿಂತ್ಕೊಳ್ತಾಳೆ. ಶ್ರೀರಾಮಕೃಷ್ಣರ ಆ ಮಹಾನ್ ಶಕ್ತಿ ಸಾಗರ ವಿವೇಕಾನಂದರು ಎನ್ನುವಂಥ ಮಹಾನ್ ನದಿಯ ಮೂಲಕ ಹೇಗೆ ಹರಿತಾ ಇದೆಯೋ ಹಾಗೆ ಶಾರದಾ ಮಾತೆ ಎನ್ನುವಂತಹ ಒಂದು ಶಕ್ತಿ ಸಾಗರ, ರಾಮಕೃಷ್ಣ ಮಹಾಸಾಗರ, ಶಾರದಾ ಮಾತೆ ಎನ್ನುವ ಶಕ್ತಿ ಸಾಗರ ಒಂದರ್ಥದಲ್ಲಿ ಸ್ವಲ್ಪ ಬೇರೆ ಬೇರೆ ಸಾಗರಗಳೇ. ಅಲ್ಲಿ ಸಿಗುವ ನೀರು, ಇಲ್ಲಿ ಸಿಗುವ ನೀರು ಸ್ವಲ್ಪ ಬೇರೆಯೇ. ಆದರೆ ನೆನಪಿಟ್ಕೋಬೇಕು, ಎರಡೂ ನೀರುಗಳ ಸಮ್ಮಿಶ್ರಣವೇ ಪರಿಪೂರ್ಣವಾದ ನೀರು. ಶ್ರೀ ಮಾತೆ ಶ್ರೀರಾಮಕೃಷ್ಣ, ಪುರುಷ ಶಕ್ತಿ, ಸ್ತ್ರೀ ಶಕ್ತಿ ಇವೆರಡೂ ಕೂಡ ಪೂರಕ ಶಕ್ತಿಗಳು. ಅವೆರಡೂ ಒಟ್ಟಿಗೆ ಸೇರಿದಾಗ ಪೂರ್ಣ ಶಕ್ತಿಯಾಗುತ್ತೆ. ಪೂರಕ ಶಕ್ತಿಗಳು ಸಮ್ಮಿಳಿತವಾಗಿ ಅದು ಪೂರ್ಣ ಶಕ್ತಿಯಾಗುತ್ತದೆ.
ಶಿವ ಅನ್ನುವಂಥದ್ದು ಒಂದು ಶಕ್ತಿ, ಅದು ಗಂಭೀರವಾದಂಥ ಒಂದು ಶಕ್ತಿ. ಅದರ ಜೊತೆಯಲ್ಲೇ ಇರತಕ್ಕಂಥದ್ದು ಶಕ್ತಿ, ಅದು ಇನ್ನೊಂದು ಶಕ್ತಿ. ಶಿವಶಕ್ತಿಯರ ಸಂಗಮ, ಶಿವಶಕ್ತಿಯರ ಸಂಗಮ. ನಾವು ಭಾರತೀಯ ಚಿಂತನೆಯಲ್ಲಿ ನಾವಿದನ್ನು ನೋಡ್ತಾ ಇರ್ತೇವೆ. ಈ ಸ್ತ್ರೀ ಶಕ್ತಿ ಅನ್ನುವಂಥದ್ದು ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು. ಅದು ಅದ್ಭುತವಾದ ಪವಾಡಗಳನ್ನೇ ಮಾಡಬಲ್ಲದು. ಕಾಳಿಯ ವಿಗ್ರಹವನ್ನು ನಾವು ನೋಡಿದಾಗ ಶಿವ ಮಲಗಿರ್ತಾನೆ, ಮೇಲ್ಗಡೆ ಕಾಳಿ ಕುಣಿತಾ ಇರ್ತಾಳೆ. ಮಲಗಿರುವ ಶಿವ ಅದು ಗಂಭೀರವಾದಂಥ ಶಕ್ತಿ. ಕುಣಿಯುವ ಕಾಳಿ, ನರ್ತನ ಮಾಡ್ತಾ ಇರತಕ್ಕಂಥ ಕಾಳಿ, ಅದು ಕೈನಟಿಕ್ ಎನರ್ಜಿ, ಅದು ಕ್ರಿಯಾಶೀಲ ಶಕ್ತಿ. ಅದನ್ನೇ ಶಕ್ತಿ ಮತ್ತು ಬ್ರಹ್ಮ ಅಂತಲೂ ಶ್ರೀರಾಮಕೃಷ್ಣರು ಕರೀತಾರೆ. ಇವತ್ತು ಈ ದೇಶದಲ್ಲಿ ಈ ಸ್ತ್ರೀ ಶಕ್ತಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವೇನು? ಸ್ಫೂರ್ತಿಯ ಸೆಲೆ ಆ ಕಡೆ ಶಾರದಾ ಮಾತೆ ಇದ್ದಾರೆ, ಈ ಕಡೆ ನಿವೇದಿತಾ ಇದ್ದಾಳೆ. ಋಗ್ವೇದದ ಮೊದಲನೇ ಶ್ಲೋಕದಿಂದ ಹಿಡಿದು ನೆನಪಿಟ್ಕೊಳ್ಳಿ, ವೇದಗಳ ಮೊದಲ 400 ಜನ ಋಷಿಗಳು ಮಂತ್ರದ್ರಷ್ಟಾರರಲ್ಲಿ ಕನಿಷ್ಠ 20 ಜನ ಆದರೂ ಸ್ತ್ರೀಯರಿದ್ದಾರೆ. ಸ್ತ್ರೀ ಶಕ್ತಿ ಭಾರತ ದೇಶದಲ್ಲಿ ಮೊದಲಿಂದಲೂ ಕೂಡ ಜಾಗೃತವಾಗ್ತಾ ಇದೆ. ಇವತ್ತು ಭಾರತೀಯ ಸ್ತ್ರೀ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನು ಅಂತಂದರೆ, ಅವಳಿಗೆ ಕೆಲವು ಜವಾಬ್ದಾರಿಗಳಿವೆ. ಪುರುಷನಿಗೂ ಆ ಜವಾಬ್ದಾರಿ ಇದೆ, ಆದರೆ ಸ್ತ್ರೀ ಮೇಲೆ ಅದು ಹೆಚ್ಚಿನ ಜವಾಬ್ದಾರಿ ಇದೆ. ಯಾವುದದು? ಸಮಾಜದಲ್ಲಿ ಪಾವಿತ್ರ್ಯ ಅನ್ನುವಂತಹ ಮಹಾಶಕ್ತಿ ಎಂದಿಗೂ ಕಳೆಗುಂದದಂತೆ ಅವಳು ನೋಡಿಕೊಳ್ಳಬೇಕಾಗಿದೆ. ಪಾವಿತ್ರ್ಯ ಅನ್ನುವಂತಹ ಮಹಾಶಕ್ತಿ ಕಳೆಗುಂದದಂತೆ ನೋಡಿಕೊಳ್ಬೇಕಾಗಿದೆ. ಆದ್ದರಿಂದಲೇ ಅವಳಿಗೆ ಎಗ್ಗಿಲ್ಲದ ಸಾರ್ವಜನಿಕ ಸಂಪರ್ಕ ಸ್ವಲ್ಪ ನಿಷೇಧಿಸಲಾಗಿದೆ. ಸಾರ್ವಜನಿಕ ಸಂಪರ್ಕ ಇರಬೇಕು, ಇಲ್ಲಿ ನಾನು ಒಂದು ಪದವನ್ನು ಉಪಯೋಗ ಮಾಡಿದ್ದೀನಿ, ಎಗ್ಗಿಲ್ಲದ ಸಾರ್ವಜನಿಕ ಸಂಪರ್ಕವನ್ನು ಒಂದು ಸ್ವಲ್ಪ ನಿಷೇಧಿಸಲಾಗಿದೆ. ಸಾರ್ವಜನಿಕ ಸಂಪರ್ಕ ಬೇಕು, ಆದರೆ ಒಂದು ಚೌಕಟ್ಟಿನಲ್ಲಿರಬೇಕು. ನೋಡ್ತಾ ಬನ್ನಿ, ಸ್ತ್ರೀಯ ಜೀವನ ನೋಡ್ತಾ ಬನ್ನಿ. ಇಂಡಿಯಾ ದೇಶದಲ್ಲಿ ಅದು ದಾಕ್ಷಾಯಿಣಿ ಆಗಲಿ, ಅದು ಪಾರ್ವತಿ ಆಗಲಿ, ಅದು ಸೀತೆ ಆಗಲಿ, ಇವರೆಲ್ಲರಲ್ಲೂ ಕೂಡ ಯಾವ ಮಹಾಗುಣಗಳು ಮೇಳೈಸಿದ್ವೋ ಆ ಮಹಾಗುಣಗಳ ಅದ್ಭುತವಾದ ಶ್ರೇಷ್ಠ ಪ್ರತಿನಿಧಿಯಾಗಿ ಇವತ್ತಿನ ದಿನಗಳಲ್ಲಿ ಶಾರದಾ ಮಾತೆಯಾಗಲಿ. ಶಾರದಾ ಮಾತೆಯಲ್ಲಿದ್ದಂತಹ ಗುಣಗಳನ್ನು ನಾವು ಪಟ್ಟಿ ಮಾಡಿಕೊಳ್ಬೇಕು ಅಂದರೆ ಮೊದಲನೇದಾಗಿ ನಮಗೆ ಎದ್ದು ಕಾಣುವಂತಹ ಗುಣ ಪಾವಿತ್ರ್ಯ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪವಿತ್ರಂ ನಿನ್ನ ಚರಿತೆ ಅದೇ ಒಂದು ಪವಿತ್ರ. ಪವಿತ್ರಂ ಜೀವನಂ ತಥಾ, ನಿನ್ನ ಜೀವನವೇ ಒಂದು ಪವಿತ್ರತಾ ಅನ್ನುವಂಥ ಒಂದು ಮಹಾನದಿ. ಪವಿತ್ರತಾ ಸ್ವರೂಪಿಣ್ಯ, ಯಾವ ದಿಕ್ಕಿನಿಂದ ನಿನ್ನನ್ನು ನೋಡಿದರೂ ನಮಗೆ ಅಲ್ಲಿ ಕಾಣುವಂತಹದ್ದು ಪಾವಿತ್ರ್ಯ. ಯಾವುದೇ ಜನಾಂಗಕ್ಕೆ ನೆನಪಿಟ್ಕೊಳ್ಬೇಕು, ಒಂದು ಜನಾಂಗಕ್ಕೆ ಬುನಾದಿ ಯಾವುದು ಅಂತಂದರೆ ಈ ಪಾವಿತ್ರ್ಯ ಅನ್ನುವಂಥದ್ದು. ಪಾವಿತ್ರ್ಯವನ್ನು ಬಲಿಕೊಟ್ಟ ಯಾವ ಜನಾಂಗವು ಎಷ್ಟೇ ಮಿಲಿಟ್ರಿ ಇರಲಿ, ಎಷ್ಟೇ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಅಲ್ಲಿ ಬಂದು ಹೋಗಿರಲಿ, ಯಾರೂ ಕೂಡ ಉಳಿದಿಲ್ಲ. ಇವತ್ತು ಉಳಿದಿರ್ತಕ್ಕಂಥ ನಾಗರಿಕತೆಗಳು ಪೌರ್ವಾತ್ಯ ನಾಗರಿಕತೆಗಳು. ಯಾಕೆಂದರೆ ಪೌರ್ವಾತ್ಯ ಸ್ತ್ರೀ ಪಾಶ್ಚಾತ್ಯ ಸ್ತ್ರೀಗಿಂತ ನಿಸ್ಸಂಶಯವಾಗಿ ಪವಿತ್ರಳು. ಸೋದರಿ ನಿವೇದಿತೆ ಪಾಶ್ಚಾತ್ಯಳು. ವಿವೇಕಾನಂದರ ಹತ್ರ ಬಂದ ಮೇಲೆ ಅವಳಿಗೆ ವಿವೇಕಾನಂದರು ಮರುಜನ್ಮ ಕೊಡಬೇಕಾಯಿತು. ಇನ್ನು ಯಾವ ಕ್ಷೇತ್ರಕ್ಕೂ ಅವರು ಆ ಮರುಜನ್ಮವನ್ನು ಒತ್ತು ಕೊಟ್ಟು ಮಾಡಲಿಲ್ಲ, ಅಥವಾ ನಮಗೆ ಅದು ಕಾಣೋದಿಲ್ಲ. ಇಲ್ಲಿ ಕಾಣುವಂಥ ಒಂದು ದೀಕ್ಷೆ ಅಲ್ಲಿಲ್ಲದ, ಇಲ್ಲಿ ಮಾತ್ರ ಸಿಗಬಹುದಾದ ಒಂದು ಮಹಾನ್ ದೀಕ್ಷೆ. ವಿವೇಕಾನಂದರು ಮೊಟ್ಟ ಮೊದಲು ಬೇರೆ ಯಾವುದೇ ಕಾರ್ಯಕ್ಕೆ ನಿವೇದಿತಾಳನ್ನು ಪ್ರವೃತ್ತಳನ್ನಾಗಿಸದೆ, ನಿವೇದಿತಾಳನ್ನು ಹೋಗುವುದಕ್ಕೆ ಬಿಡದೆ ಮೊಟ್ಟ ಮೊದಲು ಕೊಟ್ಟ ದೀಕ್ಷೆ ಯಾವುದು ನಿವೇದಿತಾಗೆ? ಬ್ರಹ್ಮಚರ್ಯ ದೀಕ್ಷೆ. ಸಂಯಮವೇ ಉಸಿರಾಗಿರ್ತಕ್ಕಂಥ, ಇಂದ್ರಿಯ ಮನಸ್ಸುಗಳನ್ನು 100ಕ್ಕೆ 100 ನಿಗ್ರಹಿಸಬೇಕಾದ ಭಾರತೀಯ ಸ್ತ್ರೀಯ ಪಾವಿತ್ರತೆಯ ಬುನಾದಿಯಾಗಿರ್ತಕ್ಕಂಥ ಒಂದು ದೀಕ್ಷೆ ನಿವೇದಿತಾಗೆ ಕೊಟ್ಟು, ಆನಂತರ ಅವಳನ್ನು ಸಾರ್ವಜನಿಕ ಜೀವನಕ್ಕೆ, ಸಾರ್ವಜನಿಕ ವಲಯಕ್ಕೆ ವಿವೇಕಾನಂದರು ತಮ್ಮ ಮಗಳನ್ನು ಸಂಪೂರ್ಣವಾಗಿ ಪ್ರವೇಶ ಮಾಡುವಂತೆ ಒಂದು ಪ್ರಾವೇಶಿಕ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿದರು. ಯಾವುದ ದೀಕ್ಷೆ? ಬ್ರಹ್ಮಚರ್ಯ ದೀಕ್ಷೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತೀಯ ನಾರಿ ವಿವೇಕಾನಂದರು ನಿವೇದಿತಾಗಿ ಇನ್ನೇನನ್ನೂ ಮಾಡಲಿಲ್ಲ. ಎಜುಕೇಟ್ ಮಾಡು ಭಾರತೀಯ ಹುಡುಗಿಯರನ್ನು, ವೇದೋಪನಿಷತ್ತುಗಳ ಅಧ್ಯಯನ ಮಾಡು, ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ಸದಾ ಮುಳುಗಿರು. ಭಾರತೀಯ ನಾರಿಯರನ್ನು ಇದೇ ಪಾವಿತ್ರ್ಯ
ಮತ್ತು ಇದೇ ಅಧ್ಯಯನಶೀಲತೆ, ಇದೇ ವೇದೋಪನಿಷತ್ತುಗಳಲ್ಲಿ ಬರುವಂತಹ ಚಿಂತನೆಗಳ ಶ್ರವಣಂ ಮನನಂ ನಿಧಿಧ್ಯಾಸನಂ, ಆ ಚಿಂತನೆಗಳು ಒಪ್ಪಿಕೊಳ್ಳುವಂತೆ ಒಂದು ಜೀವನ ಪದ್ಧತಿ, ಇವುಗಳಿಗೆ ಬದ್ಧರನ್ನಾಗಿಸುವ ನಿವೇದಿತ ಭಾರತೀಯ ಸ್ತ್ರೀಗೆ ಆಗಬೇಕಾಗಿರ್ತಕ್ಕಂಥದ್ದು ಇದೇ ತರಬೇತಿ. ಇನ್ನು ಬೇರೆ ವಿಷಯಗಳನ್ನು ನಾನು ಮುಟ್ಟೋದಿಲ್ಲ, ಮುಟ್ಟಬಾರದು. ಯಾಕೆ? ಪುರುಷರು ಸ್ತ್ರೀಯರ ಅವಶ್ಯಕತೆಗಳ ಬಗ್ಗೆ ಬಹಳ ಮಾತಾಡಬಾರದು. ಸ್ವಯಂ ವಿವೇಕಾನಂದರೇ ಇದನ್ನು ಒಂದು ಈ ವ್ರತವನ್ನು ಅಂತನ್ನಿ, ಈ ಶಿಸ್ತನ್ನು ನಮ್ಮ ಮೇಲೆ ಹೇರಿದ್ದಾರೆ. ವಾಟ್ ಈಸ್ ಯುವರ್ ಮೆಸೇಜ್ ಫಾರ್ ವಿಮೆನ್ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ವೈ ದಿ ಸೇಮ್ ಮೆಸೇಜ್ ದಟ್ ಐ ಹ್ಯಾವ್ ಫಾರ್ ಮೆನ್, ಬಿ ವಿಮೆನ್ ಫಸ್ಟ್, ಬಿ ವಿಮೆನ್ ಫಸ್ಟ್, ಅಷ್ಟೇ ಅವರ ಮೆಸೇಜ್. ಇನ್ನು ಹೆಚ್ಚಿನ ವಿವರಗಳನ್ನು ಕೇಳುವುದಕ್ಕೆ ಹೋದಾಗ ವಿವೇಕಾನಂದರು ಹೇಳ್ತಾರೆ, ವೈ ಆರ್ ಯು ಆಸ್ಕಿಂಗ್ ಆಲ್ ದೀಸ್ ಕ್ವಶನ್ಸ್ ಟು ಮೀ, ಐ ಆಮ್ ಎ ವಿಮೆನ್? ದಿ ವಿಮೆನ್ ಆಫ್ ಇಂಡಿಯಾ ವಿಲ್ ಸಾಲ್ವ್ ದೇರ್ ಓನ್ ಪ್ರಾಬ್ಲಮ್ಸ್, ಗಿವ್ ದೆಮ್ ಎಜುಕೇಷನ್. ಎಜುಕೇಷನ್ ಅಂದರೆ 10 ಸಲ ನೆನಪಿಟ್ಕೊಳ್ಳಿ, ಇವತ್ತಿನ ಎಜುಕೇಷನ್ ಅಲ್ಲ, ಇನ್ಫಾರ್ಮೇಷನ್ಗೆ ಸೀಮಿತವಾದ ಇವತ್ತಿನ ಎಜುಕೇಷನ್ ಅಲ್ಲ. ವಿವೇಕಾನಂದರ ಬಾಯಿನಲ್ಲಿ ಎಜುಕೇಷನ್ ಅಂತ ಬಂದರೆ ಆ ಚಿತ್ರ ಬೇರೆ. ಭಾರತೀಯ ಚಿಂತಕ ಯಾರೇ ಆಗಿರಲಿ, ನಾನಾಗಿರಲಿ, ಮತ್ತೊಬ್ಬರಾಗಿರಲಿ, ಮಗದೊಬ್ಬರಾಗಿರಲಿ, ಸ್ವಾಮೀಜಿ ಚಿಂತನೆಯಲ್ಲಿ ಯಾರು ತಮ್ಮ ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಂಡಿದ್ದಾರೋ ಅವರ ಬಾಯಿನಲ್ಲಿ ಎಜುಕೇಷನ್ ಅಂತ ಬಂದರೆ ಅದು ಬೇರೆಯೇ. ಇವತ್ತಿನ ಶಿಕ್ಷಣ 5% ಶಿಕ್ಷಣ, ಇದು 95% ಬಾಕಿ ಇದೆ. ಗಿವ್ ದೆಮ್ ಎಜುಕೇಷನ್ ಆ್ಯಂಡ್ ಲೀವ್ ದೆಮ್ ಫ್ರೀ, ದೇ ವಿಲ್ ವರ್ಕೌಟ್ ದೇರ್ ಓನ್ ಪ್ರಾಬ್ಲಮ್ಸ್. ನಮ್ಮನ್ನು ಯಾಕೆ ಕೇಳ್ತೀರಿ? ಸ್ತ್ರೀಯರ ಆಶೋತ್ತರಗಳಲ್ಲಿ, ಸ್ತ್ರೀಯರ ಕಾರ್ಯಕ್ರಮಗಳಲ್ಲಿ, ಅವರ ಕನಸುಗಳನ್ನು ನನಸಾಗಿಸಿಕೊಳ್ಳುವಂತಹ ಆ ಕಾರ್ಯಕ್ರಮಗಳ ವಿವರಗಳಲ್ಲಿ ಪುರುಷರಾದವರು ಬಹಳ ತಲೆ ತೂರಿಸಬಾರದು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಶಾರದಾ ಮಠ ರಾಮಕೃಷ್ಣ ಮಠಕ್ಕಿಂತಲೂ ಮೊದಲೇ ನಿರ್ಮಾಣವಾಗಬೇಕು ಅನ್ನುವ ಆಸೆ ಅವರಲ್ಲಿ ಇದ್ದರೂ ಕೂಡ ಅವರ ಜೀವಿತದ ಕಾಲದಲ್ಲಿ ಅದು 100ಕ್ಕೆ 100 ಅದೊಂದು ಮೆಟೀರಿಯಲೈಸ್ ಆಗುವಂತಹದ್ದನ್ನು ಸ್ವಾಮೀಜಿ ಕಾಣುವುದಕ್ಕೆ ಆಗದೇ ಇದ್ದರೂ ಕೂಡ ಒಂದು ನಿಯಮವನ್ನು ಸ್ವಾಮೀಜಿ ಬಹುಶಃ ಆವತ್ತೇ ಒತ್ತು ಕೊಟ್ಟು ಹೇಳಿರಬೇಕು. ತಮ್ಮ ಏನದು ಶಾರದಾ ಮಠ ಅನ್ನುವಂಥದ್ದು ಒಂದಿನ ನಿರ್ಮಾಣವಾಗುತ್ತದೆ, ಅದು ಸಂಪೂರ್ಣವಾಗಿ ಅಲ್ಲಿಯ ಸನ್ಯಾಸಿನಿಯರ ಕೈನಲ್ಲೇ ಇರುತ್ತದೆ. ಸಂಪೂರ್ಣವಾಗಿ 100ಕ್ಕೆ 100 ಅಲ್ಲಿರ್ತಕ್ಕಂಥ ಸನ್ಯಾಸಿನಿಯರು ಅವರ ಕೈನಲ್ಲೇ ಇರುತ್ತೆ. ಹೊರತುಪಡಿಸಿ ಅದು ಮತ್ತಾರೂ ಕೂಡ ಅಲ್ಲಿ ಮೂಗಿ ತೋರಿಸುವ ವ್ಯವಸ್ಥೆ ಇರಲ್ಲ. ಸ್ವಾಮೀಜಿಯ ಈ ಚಿಂತನೆ 100ಕ್ಕೆ 100 ಇವತ್ತು ಅನುಷ್ಠಾನಕ್ಕೆ ಬಂದಿದೆ. ಇದರ ಅರ್ಥ ಏನು? ವಿವೇಕಾನಂದರು ನಿವೇದಿತಗಾಗಲಿ ಭಾರತೀಯ ಸ್ತ್ರೀಯರಿಗಾಗಲಿ ಕೊಟ್ಟಿರ್ತಕ್ಕಂಥ ಸಂದೇಶ ನಿಸ್ಸಂಶಯವಾಗಿಯೂ ಕೂಡ ಪ್ರಾಚೀನ ಆಧುನಿಕ ಸಂದೇಶಗಳ ಅದ್ಭುತವಾದ ಒಂದು ಸಂಯೋಗ, ಒಂದು ಹಾರ್ಮೋನಿ, ಎ ಬ್ಲೆಂಡ್. ಯಾವತ್ತೂ ನೆನಪಿಟ್ಕೊಳ್ಳಬೇಕು, ಯಾವತ್ತೂ ಕೂಡ ಭವಿಷ್ಯ ಅನ್ನುವಂಥದ್ದು ಭೂತಕಾಲ ವರ್ತಮಾನ ಕಾಲಗಳ ಮೇಲೆ ನಿಲ್ಲುತ್ತದೆ. ಭವಿಷ್ಯ ಅನ್ನುವಂಥದ್ದು ಸ್ವತಂತ್ರವಲ್ಲ, ವರ್ತಮಾನವೂ ಸ್ವತಂತ್ರವಲ್ಲ. ಅದು ವರ್ತಮಾನ ಭೂತಕಾಲದ ಮೇಲೆ ನಿಲ್ಲುತ್ತದೆ ಮತ್ತು ವರ್ತಮಾನವನ್ನು ಬದಲಾಯಿಸಿಕೊಂಡು ಭೂತಕಾಲದ ಕೆಲವು ಶಕ್ತಿಗಳನ್ನು ಬದಲಾಯಿಸಿಕೊಂಡು ವರ್ತಮಾನ ಕಾಲವನ್ನು ಬದಲಾಯಿಸಿಕೊಂಡು ಭವಿಷ್ಯವನ್ನು ನಾವು ನಿರೂಪಿಸಬಹುದು. ಭವಿಷ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ವತಂತ್ರವಲ್ಲ. ಭಾರತೀಯ ನಾರಿಯಾದವಳು ಏನೇನೋ ಯೋಚನೆ ಮಾಡಿಕೊಂಡು ಏನೇನೋ ಮಾಡೋದಕ್ಕೆ ಹೋದರೆ ಅದು ಏನೇನೋ ಆಗುತ್ತೆಯೇ ಹೊರತು ಏನು ಆಗಬೇಕಾಗಿದೆಯೋ ಅದೇ ಆಗುತ್ತೆ ಅನ್ನುವಂಥದ್ದಿಲ್ಲ. ಭಾರತೀಯ ಸ್ತ್ರೀಗೆ ಪುರುಷನಿಗಿಂತಲೂ ಕೂಡ ಹೆಚ್ಚು ಸಾಮರ್ಥ್ಯಗಳಿದೆ. ಎಷ್ಟೋ ಸಂದರ್ಭಗಳಲ್ಲಿ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಸ್ವಯಂ ರಾಮಕೃಷ್ಣರ ಜೀವನದಲ್ಲಿ ಅತ್ಯಂತ ಇತ್ತೀಚಿನ ಅವತಾರವಾದ ಶ್ರೀರಾಮಕೃಷ್ಣರ ಜೀವನ ಈ ಅವತಾರ ಕಾರ್ಯದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತೇವೆ. ಸ್ವಾಮಿ ವಿವೇಕಾನಂದರೇ ರಾಮಕೃಷ್ಣರ ಮಾತುಗಳನ್ನು 1 ಸಲ ಅಲ್ಲ 100 ಸಲ ಪರೀಕ್ಷೆಗೆ ಒಳಪಡಿಸಿ ಒಪ್ಕೊಳ್ತಾ ಇದ್ದರು. ಶಾರದಾ ಮಾತೆಯ ಒಂದು ವಾಕ್ಯವನ್ನು ಪರೀಕ್ಷೆಗೆ ಒಳಪಡಿಸಲಿಲ್ಲ, ನೇರವಾಗಿ ಒಪ್ಕೊಳ್ತಾ ಇದ್ದರು. ಅದು ಹೇಗೋ ರಾಮಕೃಷ್ಣ ಶಕ್ತಿಗಿಂತ ಶಾರದಾ ಮಾತೆಯ ಶಕ್ತಿಯಲ್ಲಿ ವಿವೇಕಾನಂದರಿಗೆ ಹೆಚ್ಚಿನ ಭರವಸೆ ಇತ್ತು. ಬಹುಶಃ ಭಾರತೀಯ ಪರಂಪರೆ ಅದು. ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಜಗನ್ಮಾತೆಯ ಮುಂದೆ ನಿಂತು, ಅಮ್ಮ, ನಿನ್ನ ವಿವಾಹವಾಗಿ ಶಿವ ಇಷ್ಟು ಅದ್ಭುತ ವ್ಯಕ್ತಿಯಾಗಿದ್ದಾನೆ, ನಿನ್ನಿಂದಾಗಿ ಶಿವ ಇಷ್ಟು ಲೋಕಪೂಜ್ಯನಾಗಿದ್ದಾನೆ. ಅವನ ವಾಸ ಸ್ಮಶಾನದಲ್ಲಿ, ಅವನ ಊಟ ಭಿಕ್ಷೆ ಬೇಡುವುದರ ಮೂಲಕ, ಆದರೂ ಕೂಡ ಅವನು ದೇವಾದಿದೇವ ಆಗಿದ್ದಾನೆ. ಯಾಕೆ ಅಂದರೆ ಅವನು ನಿನ್ನ ಪತಿ. ಇಲ್ಲಿ ಶಂಕರ ಅಭಿಪ್ರಾಯವೇನು? ಈ ಪರಂಪರೆ ಉದ್ದಕ್ಕೂ ಬಂದಿದೆ. ಯಾವುದೋ ಪರಕೀಯರು ನಮ್ಮನ್ನು ಆಕ್ರಮಣ ಮಾಡಿದ ಕಾಲದಲ್ಲಿ ಬೇರೆ ಯಾವುದೋ ಕೆಲವು ಸಾಮಾಜಿಕ ಒತ್ತಡಗಳಿಂದ ಸ್ತ್ರೀಯಾದವಳಿಗೆ ಕೆಲವು ನಿಬಂಧನೆಗಳನ್ನು ಹಾಕಿದ್ದಿರಬಹುದು. ನೆನಪಿಟ್ಕೊಳ್ಳಿ, ಯಾವುದೇ ಒಂದು ನಿಬಂಧನೆ ಮತ್ತೊಂದು ಮಗದೊಂದು ಸ್ಮೃತಿಯಲ್ಲಿ ಬಂದಿದೆ, ಶ್ರುತಿಯಲ್ಲಿ ಬಂದಿಲ್ಲ ಅಂದರೆ ಅದು ತಾತ್ಕಾಲಿಕ ನಿಬಂಧನೆ ಅಂತ ಹೇಳಬೇಕಾಗಿಯೇ ಇಲ್ಲ.
ಆದ್ದರಿಂದ ತಾತ್ಕಾಲಿಕ ನಿಬಂಧನೆ. ಇವತ್ತಿನ ನಿಬಂಧನೆ ಏನಿದೆ, ಪಾವಿತ್ರ್ಯವನ್ನು 100ಕ್ಕೆ 100 ಅನುಸರಿಸಿಕೊಂಡು ಹೋಗುವಂತಹದ್ದು, ಆ ಚೌಕಟ್ಟಿನಲ್ಲಿ ಬದುಕುವಂತಹದ್ದು, ಇದೊಂದೇ ಗಟ್ಟಿಯಾಗಿ ನಿಬಂಧನೆ ಅಂತ ನಾವು ಹೇಳಬಹುದಾದ ನಿಬಂಧನೆ. ಏಕೆ ಅಂತಂದರೆ ಆಧುನಿಕ ಜಗತ್ತಿನಲ್ಲಿ ಈ ವಿಷಯಕ್ಕೆ ಸಾವಿರಾರು ಸವಾಲುಗಳಿವೆ. ಇನ್ನಿಲ್ಲದ ರೀತಿಯ ಸವಾಲುಗಳು ಇದಕ್ಕೆ ಮಾತ್ರ ಇದೆ, ಬೇರಾವುದಕ್ಕೂ ಸವಾಲುಗಳಿಲ್ಲ. ಈ ವಿಷಯಕ್ಕೆ ಮಾತ್ರ ಸವಾಲುಗಳಿದೆ. ಪ್ರಪಂಚಕ್ಕೆ ಈ ಪಾಠವನ್ನು ಭಾರತೀಯ ನಾರಿ ಮಾತ್ರ ಹೇಳಿಕೊಡಬಲ್ಲಳು. ಪಾಶ್ಚಾತ್ಯ ಸ್ತ್ರೀಯರು ಕೂಡ ಈ ಅದ್ಭುತವಾದ ಭಾರತೀಯ ಪರಂಪರೆಯಿಂದ ಪ್ರಭಾವಿತರಾಗಿದ್ದಾರೆ, ಅದಕ್ಕೆ ಸೋತಿದ್ದಾರೆ. ನಮಗೂ ಕೂಡ ಇಂತಹ ವ್ಯವಸ್ಥೆಗಳಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಆಸೆ ಪಡ್ತಾರೆ. ಎಷ್ಟೋ ಜನ ಪಾಶ್ಚಾತ್ಯ ಸ್ತ್ರೀಯರು ಬ್ರಹ್ಮಚರ್ಯ ದೀಕ್ಷೆ, ಸನ್ಯಾಸ ದೀಕ್ಷೆ ನೂರಾರು ಜನ, ಸಾವಿರಾರು ಜನ ಸ್ತ್ರೀಯರು ತಗೊಂಡಿರೋದನ್ನು ನಾನೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಂಚರಿಸುವಾಗ ನಾನು ನೋಡಿದ್ದೇನೆ. ಸ್ವಿಟ್ಜರ್ಲ್ಯಾಂಡಿನ ಒಬ್ಬರು ಮಹಿಳೆ, ಈಶ್ವರಿ ಅಂತವಳ ಹೆಸರು, ಅದರ ನಿಜವಾದ ಹೆಸರು ಇಸಾಬೆಲಾ. ಆದರೆ ಪ್ಯಾರಿಸ್ ರಾಮಕೃಷ್ಣಾಶ್ರಮದ ಸಂಪರ್ಕಕ್ಕೆ ಬಂದ ಮೇಲೆ ಅವರು ಇಸಾಬೆಲಾ ಇದ್ದವರು ಈಶ್ವರಿ ಅಂತ ಪರಿವರ್ತಿತರಾದರು. ನಾನು 2 ವರ್ಷಗಳ ಹಿಂದೆ ಪ್ಯಾರಿಸ್ ರಾಮಕೃಷ್ಣಾಶ್ರಮದಿಂದ ಅಲ್ಲಿ ಕೆಲವು ದಿನ ಇದ್ದು ಭಾರತಕ್ಕೆ ವಾಪಸ್ ಬರುವ ಸಂದರ್ಭದಲ್ಲಿ ನನಗೆ ಪ್ರಣಾಮ ಮಾಡಿ ಆಶೀರ್ವದಿಸಿ ಸ್ವಾಮೀಜಿ ಅಂತ ಕೇಳಿದರು. ನಿನಗೆ ಏನು ಸಿಗಬೇಕು ಅಂತ ಆಶೀರ್ವಾದ ಮಾಡಬೇಕಮ್ಮ, ನಿನಗೇನು ಕೊಡಲಿ ಪರಮಾತ್ಮ ಅಂತ ನಾನು ಆಶೀರ್ವಾದ ಮಾಡಲಿ ಅಂತ ಕೇಳಿದೆ ಅವರಿಗೆ. ಅವರ ಬಾಯಿನಲ್ಲಿ ಬಂದ ಉತ್ತರ ನಮ್ಮ ಕಣ್ಣುಗಳನ್ನು ತೆರೆಯಿಸುವಂತೆ ಇದೆ. ಅವರು ಕೇಳಿದ್ದು ಒಂದೇ ಒಂದು ವಾಕ್ಯ, ಅವರ ಬಾಯಲ್ಲಿ ಬಂದಿದ್ದು ಒಂದೇ ಒಂದು ವಿಷಯವನ್ನು ಅವರು ಕೇಳಿದ್ದು, ಸ್ವಾಮೀಜಿ ನಾನು ನನ್ನ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ನನ್ನ ಜನ್ಮ ತಾಳುವಂತೆ ನನಗೆ ಆಶೀರ್ವಾದ ಮಾಡಿ. ಸ್ವಾಮೀಜಿ ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಸ್ವಿಟ್ಜರ್ಲೆಂಡಿನ ಅತ್ಯಂತ ಶ್ರೀಮಂತ ಮಹಿಳೆ, ಮಧ್ಯವಯಸ್ಕ ಮಹಿಳೆ, ಒಬ್ಬಳೇ ಮಗಳಿದ್ದಾಳೆ, ಝೂರಿಕ್ ನಗರದಿಂದ ಬಂದಿದ್ದವಳು. ಹೋಗುವ ಕಾಲಕ್ಕೆ ಈ ರೀತಿಯಲ್ಲಿ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ನಾವು ಪಾಶ್ಚಿಮಾತ್ಯ ನಾರಿಯರನ್ನು ಅನುಕರಿಸೋದಕ್ಕೆ ಹೊರಟಿದ್ದೀವಿ ಭಾರತೀಯ ನಾರಿಯರೇ, ಆದರೆ ಪಾಶ್ಚಿಮಾತ್ಯ ನಾರಿಯರು ಭಾರತದಲ್ಲಿ ಹುಟ್ಟಲಿಲ್ವಲ್ಲ ಅಂತ ಒಂದು ರೀತಿಯ ಏನೋ ಸೆನ್ಸ್ ಆಫ್ ಡಿಪ್ರೈವೇಷನ್, ಒಂದು ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ನೀವು ನಿಜಕ್ಕೂ ಪಾಶ್ಚಿಮಾತ್ಯ ಸ್ತ್ರೀಯರನ್ನೇ ಅನುಸರಿಸೋದಕ್ಕೆ ಹೊರಟಿದ್ರೆ ನಿಮಗೂ ಈ ಫೀಲಿಂಗ್ ಬರಬೇಕಾಗಿತ್ತಲ್ಲ, ಅರೇ ಭಾರತದಲ್ಲೇ ನಾವು ಹುಟ್ಟಬೇಕು. ನೀವು ಈಗಾಗಲೇ ಹುಟ್ಟಿದ್ದೀರಿ, ಭಾರತದಲ್ಲಿ ಹುಟ್ಟಿದ್ದೀರಿ ಅಷ್ಟೇ. ಭಾರತದಲ್ಲಿ ಹುಟ್ಟಿದವರು ಹೇಗಿರಬೇಕೋ ಹಾಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಆದ್ದರಿಂದ ನೀವು ಪಾಶ್ಚಿಮಾತ್ಯ ನಾರಿಯರಾಗಬೇಕು ಅಂತ ಹೊರಟಿದ್ದೀರಿ. ಯಾವತ್ತೂ ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಆದರ್ಶವನ್ನು ನಾವು ಸ್ವೀಕರಿಸೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಯಾರನ್ನು ನಾವು ಜೀವನದಲ್ಲಿ ಆದರ್ಶವಾಗಿ ಇಟ್ಕೊಳ್ತೀವೋ ನಮಗೇ ಗೊತ್ತಿಲ್ಲದೆ ನಮ್ಮ ಶರೀರ ಮನಸ್ಸುಗಳು ಅದಕ್ಕೆ ಹೊಂದಿಕೊಳ್ಳುವಂತೆ ಒಳಗಡೆ ಮೌನವಾಗಿ ಪರಿವರ್ತನೆಯಾಗ್ತಾ ಬರುತ್ತೆ. ಜೀವನದಲ್ಲಿ ನನ್ನ ಐಡಿಯಲ್ ಯಾರು ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಇಲ್ಲಿಯೇ ಭಾರತೀಯ ಯುವತಿಯರು ಬಹಳ ಎಡುತ್ತಾ ಇದ್ದಾರೆ. ಇಲ್ಲಿ ದೊಡ್ಡವರಾಗಿರೋರು, ಮನೆಯಲ್ಲಿರ್ತಕ್ಕಂಥ ದೊಡ್ಡವರು, ಹಿರಿಯರು ಸಣ್ಣವರಿಗೆ ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡಬೇಕು. ನಮ್ಮ ಜೀವನದ ಆದರ್ಶ ಯಾವತ್ತಿಗೂ ಕೂಡ ಒಬ್ಬ ತಪಸ್ವಿ ಇರಬೇಕು, ಇಲ್ಲವೇ ಮಹಾನ್ ವಿದ್ಯಾವಂತ, ಮಹಾ ಮೌಲ್ಯಾನುಷ್ಠಾನವಂತ, ಇಲ್ಲ ದೊಡ್ಡ ತಪಸ್ವಿ, ಉನ್ನತ ಮಟ್ಟದ ತಪಸ್ವಿ, ಇಲ್ಲ ಉನ್ನತ ಮಟ್ಟದ ಆದರ್ಶಗಳನ್ನ ಇಟ್ಟುಕೊಂಡು ಆ ಆದರ್ಶಗಳಿಗೋಸ್ಕರ ಯಾವ ತ್ಯಾಗವನ್ನು ಮಾಡೋದಕ್ಕೆ ಸಿದ್ಧನಾದ, ತ್ಯಾಗವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಇವರಿಬ್ಬರನ್ನು ಬಿಟ್ಟು ನಮ್ಮ ಜೀವನದಲ್ಲಿ ಮತ್ತಾರೂ ಕೂಡ ಆದರ್ಶವಾಗಿರಬಾರದು. ಇವತ್ತು ಎಷ್ಟೋ ಜನರಿಗೆ ಇವರಿಬ್ಬರಲ್ಲಿ ಯಾರೂ ಕೂಡ ಆದರ್ಶವಲ್ಲ. ಇವರ ಆದರ್ಶ ಬೇರೆ. ಯಾವಾಗ ನಿಮ್ಮ ಆದರ್ಶ ಕೆಳಮಟ್ಟದ್ದಾಗುತ್ತೋ ನಿಮ್ಮ ಜೀವನದಲ್ಲಿ ಒಂದು ತಪ್ಪು ನಡೆಯುವ ಜಾಗದಲ್ಲಿ 50,000 ತಪ್ಪುಗಳು ನಡೆಯುತ್ತವೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಿಮ್ಮ ಆದರ್ಶ ಸರಿಯಾಗಿಲ್ಲ ಅಂದರೆ ಒಂದು ತಪ್ಪು ಮಾಡುವ ಜಾಗದಲ್ಲಿ 50,000 ತಪ್ಪುಗಳನ್ನು ಮಾಡ್ತಾ ಹೋಗ್ತೀರಿ. ಇವತ್ತಿನ ಭಾರತೀಯ ಯುವಜನಾಂಗ ಅದನ್ನೇ ಮಾಡ್ತಾ ಇರತಕ್ಕಂಥದ್ದು. ಅದು ಹೋಗಬೇಕು ಅಂತಂದರೆ ಈ ಚಿಂತನೆಗಳ ಕಡೆ ಬಹಳ ಗಂಭೀರವಾದಂತಹ ಒಂದು ಭಾವನೆ ಮೂಡಿಬರಬೇಕು, ನಮ್ಮ ಗಮನ ಹರಿದು ಬರಬೇಕು. ತುಮಕೂರಿನ ನಿವೇದಿತಾ ನಿಕೇತನ ಸುಮಾರು 23-24 ವರ್ಷಗಳ ಹಿಂದೆ ಇದು ಪ್ರಾರಂಭವಾಗಿದ್ದು. ನನಗೆ ಚೆನ್ನಾಗಿ ನೆನಪಿದೆ ಅಂದರೆ 97ನೇ ಇಸ್ವಿ, 96-97 ಆ ಸುಮಾರಿಗೆ ಪ್ರಾರಂಭವಾದಂತಹ ಅದ್ಭುತವಾದಂಥ ಒಂದು ಸಂಸ್ಥೆ, ರಾಮಕೃಷ್ಣಾಶ್ರಮದ ಒಂದು ಅಂಗ, ಆದರೆ ಪ್ರತ್ಯೇಕವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಅಂಗ. ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೆ. ನಾನು, ಸ್ವಾಮಿ ವೀರೇಶಾನಂದಜಿ, ಸ್ವಾಮಿ ವಿನಯಾನಂದಜಿ ಈ 3 ಜನ ಭಾಗವಹಿಸಿದ್ದಂಥ ಕಾರ್ಯಕ್ರಮದಲ್ಲಿ ಇದು ಉದ್ಘಾಟನೆಗೊಂಡಿದ್ದು. ಅಲ್ಲಿ ಯುವತಿಯರು, ಹಲವಾರು ಜನ ಯುವತಿಯರು ಸದಸ್ಯರಾಗಿ ಬಂದು ಸೇರಿಕೊಂಡರು. ಇವತ್ತು ಆ ಯುವತಿಯರಲ್ಲಿ
ಕನಿಷ್ಠ ಪಕ್ಷ ನನಗೆ ನೆನಪಿರುವ ಹಾಗೆ 3 ಜನ ಸನ್ಯಾಸ ಜೀವನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ಸನ್ಯಾಸಿನಿ ಆಗಿ ಆಶ್ರಮಗಳನ್ನು ನಿರ್ಮಾಣ ಮಾಡಿ ಇಡೀ ಭಾಗದಲ್ಲೇ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಗಳನ್ನು ಅವರು ನಡೆಸೋ ಕಾರ್ಯಕ್ರಮಗಳಿಗೆ 2000-3000 ಜನ ಬರ್ತಾರೆ. ವಿದ್ಯಾರ್ಥಿಗಳು, ದೊಡ್ಡ ದೊಡ್ಡವರು, ಊರಿನ ಗಣ್ಯರು, ಮಾನ್ಯರು ಇವರೆಲ್ಲರೂ ಕೂಡ ಆಶ್ರಮದ ಜೊತೆ ತಮ್ಮ ಸಂಪರ್ಕಗಳನ್ನು ಇಟ್ಕೊಂಡಿದ್ದಾರೆ. ಆ ಪಾವಿತ್ರ್ಯ ಅನ್ನೋದರ ಒಂದು ಪರಾಕಾಷ್ಠೆಯಾಗಿರ್ತಕ್ಕಂಥ ಸನ್ಯಾಸವನ್ನೇ ಒಪ್ಪಿಕೊಂಡು ಅಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ತುಮಕೂರಿನ ನಿವೇದಿತಾ ನಿಕೇತನದಲ್ಲಿ ಸದಸ್ಯರಾಗಿ ಸೇರಿಕೊಂಡಂತಹ ಕೆಲವು ಹುಡುಗಿಯರು. ಅದೇ ಪರಂಪರೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಎಷ್ಟೋ ಜನ ಬ್ರಹ್ಮಚರ್ಯ ಜೀವನವನ್ನು ತಮ್ಮ ಜೀವನದ ಆದರ್ಶವಾಗಿಟ್ಟುಕೊಂಡು ಆ ನಿಟ್ಟಿನಲ್ಲಿ ಅದ್ಭುತವಾದಂತಹ ಸಾಧನೆ, ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಉದಾತ್ತ ಜೀವನದ ಕಡೆ ಎಲ್ಲರ ಗಮನವೂ ಇದೆ. ಇದು ತುಮಕೂರಿನಲ್ಲೂ ಇನ್ನೂ ಸುತ್ತಮುತ್ತ ಇನ್ನಿಲ್ಲವೆಂಬಷ್ಟು ರೀತಿಯಲ್ಲಿ ಅದು ವ್ಯಾಪಿಸಬೇಕು. ಬಹಳ ಜನ ಇದರ ಕಡೆ ಗಮನ ಕೊಡಬೇಕು. ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಇದೆ. ಏನಾದರೂ ಕೆಟ್ಟದ್ದು ಒಂದು ಘಟಿಸಿಬಿಟ್ರೆ ಅರ್ಧ ಗಂಟೆಯಲ್ಲಿ ಇಡೀ ದೇಶಕ್ಕೆ ಆ ಘಟನೆ ಗೊತ್ತಿರುತ್ತೆ. ಒಳ್ಳೆಯದೇನಾದರೂ ಘಟಿಸಿದರೆ ನಮ್ಮ ಬೀದಿಗೆ ಗೊತ್ತಾಗೋದಕ್ಕೆ 10 ವರ್ಷ ಬೇಕಾಗುತ್ತೆ, ನಮ್ಮ ಊರಿಗೆ ಗೊತ್ತಾಗೋದಕ್ಕೆ 50 ವರ್ಷ ಬೇಕಾಗುತ್ತೆ, ಒಂದು ದೇಶಕ್ಕೆ ಇಡೀ ದೇಶಕ್ಕೆ ಗೊತ್ತಾಗೋದಕ್ಕೆ 100 ವರ್ಷ ಬೇಕಾಗುತ್ತೆ. ಇದು ಎಂತಹ ಹೀನ ಸ್ಥಿತಿ, ಎಂತಹ ನರಕ ಸದೃಶ ನರಕ ಸದೃಶ ವಾತಾವರಣ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಒಳ್ಳೆಯ ವಿಚಾರಗಳು ವೇಗವಾಗಿ ಹರಡಬೇಕು, ಕೆಟ್ಟ ವಿಚಾರಗಳು ಹರಡಲೇಬಾರದು, ನಿಂತ ಜಾಗದಲ್ಲಿ ಕುಸಿದು ಹೋಗಬೇಕು. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ? ವಿರುದ್ಧವಾಗಿದೆ. ಇದರ ಅರ್ಥವೇನು? ನಮ್ಮ ರುಚಿಗಳು ಯಾವುದರ ಕಡೆಗಿದೆ? ನಮ್ಮ ರುಚಿ ಯಾವ ಸುದ್ದಿ ನಮ್ಮ ಗಮನವನ್ನು ಬೇಗ ಹರಿಸುತ್ತದೆ, ಯಾವ ಸುದ್ದಿ ನಮ್ಮ ಮೂಲಕ ಬೇಗ ಹರಡುತ್ತದೆ, ನಮ್ಮ ಸಂಸ್ಕಾರಗಳು ಹೇಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. ನಮ್ಮ ಕಿವಿಗಳು ಒಳಗೆ ಹೋಗಬಾರ್ದು. ಎಷ್ಟೋ ಕೆಟ್ಟ ವಿಚಾರಗಳು ಕಿವಿಗಳು ಒಳಗೆ ಹೋಗಬಾರ್ದು. ಅಪ್ಪಿತಪ್ಪಿ ಒಂದು ಸಲ ಒಳಗೆ ಹೋಯಿತು, ಅದಲ್ಲೇ ಹೋಗಿಬಿಡ್ಬೇಕು, ಅಲ್ಲೇ ನಿಂತು ಹೋಗ್ಬಿಡು, ಅಲ್ಲೇ ಸತ್ತು ಹೋಗಿಬಿಡ್ಬೇಕು. ಇನ್ಯಾವುದೇ ಬಾಯಿ ಮೂಲಕ ಎಲ್ಲೂ ಹೊರಗಡೆ ಹೋಗಬಾರ್ದು. ಆದರೆ ಇವತ್ತು ಹಾಗಿದೆಯಾ? ಒಂದು ಕಡೆ ಒಂದು ಘಟನೆ ನಡೀಲಿ, ಅರ್ಧ ಗಂಟೆಯಲ್ಲಿ ಮುಕ್ಕಾಲು ದೇಶಕ್ಕೆ ಗೊತ್ತಿರುತ್ತೆ. ಮಹತ್ತರವಾದ ನಿವೇದಿತಾ ನಿಕೇತನ ತುಮಕೂರಿಂದ ತೆಗೆದುಕೊಳ್ಳಿ. ಇದೇನು ಸಾಮಾನ್ಯವಾದ ಸಾಧನೆಯ ಇದು 25 ವರ್ಷಗಳಲ್ಲಿ. ಅದು ಸ್ತ್ರೀಯರು ಒಂದಾಗಿ ಕೆಲಸ ಮಾಡೋದು, ಒಂದಾಗಿ ಕೆಲಸ ಮಾಡಿ ಒಂದು ಗುಂಪಾಗಿ ಬೆಳೆದು ಅದ್ಭುತಗಳನ್ನೇ ನಿರ್ಮಾಣ ಮಾಡುವುದು ಎಷ್ಟು ಜನರಿಗೆ ಗೊತ್ತಿದೆ? ಇದು ಬಹಳ ಜನರಿಗೆ ಗೊತ್ತಿಲ್ಲ. ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು? ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಈಸ್ ಪ್ರಾಕ್ಟೀಸ್ಡ್. ಮಹತ್ತರವಾದ ತತ್ವ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರೋಕ್ಕೆ ಮುಂಚೆ 1000 ಸಲ ನಾವು ಅದನ್ನು ಕೇಳ್ಕೋಬೇಕು. 1000 ಸಲ ಕೇಳಿದಾಗ ಸ್ವಲ್ಪವೇ ರಕ್ತಕ್ಕೆ ಇಳಿಯುತ್ತದೆ. ಆವಾಗ ಕೈಗಳು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತವೆ. ಈ ನಿವೇದಿತಾ ನಿಕೇತನ ತನ್ನ ದಿಕ್ಕಿನಲ್ಲಿ ಇನ್ನಷ್ಟು ಮತ್ತಷ್ಟು ಬಲವಾಗಿ, ಶಕ್ತಿಶಾಲಿಯಾಗಿ ದಾಪುಗಾಲಿ ಹಾಕ್ಕೊಂಡು ಪ್ರಯಾಣವನ್ನು ಮಾಡಲಿ. ಆ ತುಮಕೂರಿನ ಸುತ್ತಮುತ್ತ ಅಷ್ಟೇ ಅಲ್ಲ, ಇಡೀ ದೇಶದ ಯುವತಿಯರಲ್ಲಿ ಒಂದು ಹೊಸ ದೃಷ್ಟಿಕೋನ, ಹೊಸ ಆದರ್ಶಗಳು ನೆಲೆ ನಿಲ್ಲುವಂತೆ ಪ್ರೇರಣೆ, ಪ್ರಚೋದನೆ, ಸ್ಫೂರ್ತಿಗಳನ್ನು ವರ್ಷಿಸಲಿ ಮತ್ತು ತಾನು ಯಾವ ಗುರಿಯನ್ನು ಇಟ್ಕೊಂಡಿದೆಯೋ ಆ ಗುರಿಯನ್ನು ಅದ್ಭುತವಾದ ಚರಿತ್ರಾರ್ಹವಾದ ರೀತಿಯಲ್ಲಿ ಸಾಧಿಸಿ ಕೀರ್ತಿಗೆ ಭಾಜನವಾಗಲಿ ಅಂತ ನಾನು ಮಹಾಮಾತೆ ಶಾರದಾ ದೇವಿಯವರಲ್ಲಿ, ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಸ್ವಾಮಿ ವಿವೇಕಾನಂದರಲ್ಲಿ, ಸೋದರಿ ನಿವೇದಿತೆಯಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.